ಕಲಬುರಗಿ ಕೇಂದ್ರೀಯ ವಿವಿಯಲ್ಲಿ ರಾತ್ರೋರಾತ್ರಿ ಮಜಾರ್ ಪ್ರತ್ಯಕ್ಷ ಆಗಿದೆ. ವಿವಿ ಆವರಣದ ಮಜಾರ್ ಸುತ್ತದ ಕಾಂಪೌಂಡ್ ಕಟ್ಟೋದಕ್ಕೆ ಪ್ರಯತ್ನ ಕೂಡ ನಡೀತಾ ಇದೆ. ಅನಧಿಕೃತವಾಗಿ ಮೂರನೇ ಮಜಾರ್ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿದ್ದು, ಇದರ ಬಗ್ಗೆ ವಿದ್ಯಾರ್ಥಿಗಳು, ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಅನಧಿಕೃತವಾಗಿ ಮಜರ್ಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನುವಂತ ಒಂದು ಆರೋಪ ಕೇಳಿಬಂದಿರುವಂತದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಕಡಗಂಚಿ ಗ್ರಾಮದಲ್ಲಿರುವ ಕೇಂದ್ರೀಯ ವಿಶ್ವವಿದ್ಯಾಲಯದ ಆವರಣದಲ್ಲಿರುವಂತದ್ದು. ದೃಶ್ಯದಲ್ಲೂ ಕೂಡ ನೋಡಬಹುದು, ಇಲ್ಲೊಂದು ಮಜರ್ ಇರುವಂತದ್ದು. ಇದು ಬಹಳ ಹಳೆಯ ಮಜರ್ ಇರುವಂತದ್ದು. ಆದ್ರೆ ಇದನ್ನ ಇದೀಗ ಅನಧಿಕೃತವಾಗಿ ಡೆವಲಪ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬಂದಿರುವಂತದ್ದು. ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತ ಕ್ಯಾಂಪಸ್ ಇರುವಂತದ್ದು. ಸುಮಾರು 600ಕ್ಕೂ ಅಧಿಕ ಎಕರೆಯಲ್ಲಿ ಈ ಒಂದು ಯೂನಿವರ್ಸಿಟಿ ನಿರ್ಮಾಣ ಆಗಿರುವಂತದ್ದು. ಆದ್ರೆ ಕಳೆದ ಕೆಲ ದಿನಗಳಿಂದ ಕೂಡ ನಿರಂತರವಾಗಿ ಯೂನಿವರ್ಸಿಟಿ ಕ್ಯಾಂಪಸ್ ನಲ್ಲಿ ಈ ರೀತಿಯಾದಂತಹ ಮಜರ್ಗಳನ್ನ ಅಭಿವೃದ್ಧಿ ಮಾಡುವಂತದ್ದು ಮತ್ತೆ ನಿರ್ಮಾಣ ಮಾಡುವಂತ ಕೆಲಸ ನಡೀತಾ ಇದೆ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ದೃಶ್ಯದಲ್ಲೂ ಕೂಡ ನೋಡಬಹುದು, ಅಂದ್ರೆ ಯಾರೋ ರಾತ್ರೋರಾತ್ರಿ ಏಕಾಏಕಿಯಾಗಿ ಬಂದು ಇದನ್ನ ಪೇಂಟಿಂಗ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ ಅನ್ನ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಏನು ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿ ಕೇಂದ್ರೀಯ ವಿವಿಯಲ್ಲಿ ರಾತ್ರೋರಾತ್ರಿ ಮಜಾರ್ ಪ್ರತ್ಯಕ್ಷ ಆಗಿದೆ. ವಿವಿ ಆವರಣದ ಮಜಾರ್ ಸುತ್ತದ ಕಾಂಪೌಂಡ್ ಕಟ್ಟೋದಕ್ಕೆ ಪ್ರಯತ್ನ ಕೂಡ ನಡೀತಾ ಇದೆ. ಅನಧಿಕೃತವಾಗಿ ಮೂರನೇ ಮಜಾರ್ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿದ್ದು, ಇದರ ಬಗ್ಗೆ ವಿದ್ಯಾರ್ಥಿಗಳು, ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಅನಧಿಕೃತವಾಗಿ ಮಜರ್ಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನುವಂತ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಕಡಗಂಚಿ ಗ್ರಾಮದಲ್ಲಿರುವ ಕೇಂದ್ರೀಯ ವಿಶ್ವವಿದ್ಯಾಲಯದ ಆವರಣದಲ್ಲಿರುವಂತದ್ದು. ದೃಶ್ಯದಲ್ಲೂ ಕೂಡ ನೋಡಬಹುದು, ಇಲ್ಲೊಂದು ಮಜರ್ ಇರುವಂತದ್ದು. ಇದು ಬಹಳ ಹಳೆಯ ಮಜರ್ ಇರುವಂತದ್ದು. ಆದ್ರೆ ಇದನ್ನ ಇದೀಗ ಅನಧಿಕೃತವಾಗಿ ಡೆವಲಪ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬಂದಿರುವಂತದ್ದು. ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತ ಕ್ಯಾಂಪಸ್ ಇರುವಂತದ್ದು. ಸುಮಾರು 600ಕ್ಕೂ ಅಧಿಕ ಎಕರೆಯಲ್ಲಿ ಈ ಒಂದು ಯೂನಿವರ್ಸಿಟಿ ನಿರ್ಮಾಣ ಆಗಿರುವಂತದ್ದು. ಆದ್ರೆ ಕಳೆದ ಕೆಲ ದಿನಗಳಿಂದ ಕೂಡ ನಿರಂತರವಾಗಿ ಯೂನಿವರ್ಸಿಟಿ ಕ್ಯಾಂಪಸ್ ನಲ್ಲಿ ಈ ರೀತಿಯಾದಂತಹ ಮಜರ್ಗಳನ್ನ ಅಭಿವೃದ್ಧಿ ಮಾಡುವಂತದ್ದು ಮತ್ತೆ ನಿರ್ಮಾಣ ಮಾಡುವಂತ ಕೆಲಸ ನಡೀತಾ ಇದೆ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ದೃಶ್ಯದಲ್ಲೂ ಕೂಡ ನೋಡಬಹುದು, ಅಂದ್ರೆ ಯಾರೋ ರಾತ್ರೋರಾತ್ರಿ ಏಕಾಏಕಿಯಾಗಿ ಬಂದು ಇದನ್ನ ಪೇಂಟಿಂಗ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ ಅನ್ನ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಏನು ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿ ಕೇಂದ್ರೀಯ ವಿವಿಯಲ್ಲಿ ರಾತ್ರೋರಾತ್ರಿ ಮಜಾರ್ ಪ್ರತ್ಯಕ್ಷ ಆಗಿದೆ. ವಿವಿ ಆವರಣದ ಮಜಾರ್ ಸುತ್ತದ ಕಾಂಪೌಂಡ್ ಕಟ್ಟೋದಕ್ಕೆ ಪ್ರಯತ್ನ ಕೂಡ ನಡೀತಾ ಇದೆ. ಅನಧಿಕೃತವಾಗಿ ಮೂರನೇ ಮಜಾರ್ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿದ್ದು, ಇದರ ಬಗ್ಗೆ ವಿದ್ಯಾರ್ಥಿಗಳು, ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಅನಧಿಕೃತವಾಗಿ ಮಜರ್ಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನುವಂತ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಕಡಗಂಚಿ ಗ್ರಾಮದಲ್ಲಿರುವ ಕೇಂದ್ರೀಯ ವಿಶ್ವವಿದ್ಯಾಲಯದ ಆವರಣದಲ್ಲಿರುವಂತದ್ದು. ದೃಶ್ಯದಲ್ಲೂ ಕೂಡ ನೋಡಬಹುದು, ಇಲ್ಲೊಂದು ಮಜರ್ ಇರುವಂತದ್ದು. ಇದು ಬಹಳ ಹಳೆಯ ಮಜರ್ ಇರುವಂತದ್ದು. ಆದ್ರೆ ಇದನ್ನ ಇದೀಗ ಅನಧಿಕೃತವಾಗಿ ಡೆವಲಪ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬಂದಿರುವಂತದ್ದು. ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತ ಕ್ಯಾಂಪಸ್ ಇರುವಂತದ್ದು. ಸುಮಾರು 600ಕ್ಕೂ ಅಧಿಕ ಎಕರೆಯಲ್ಲಿ ಈ ಒಂದು ಯೂನಿವರ್ಸಿಟಿ ನಿರ್ಮಾಣ ಆಗಿರುವಂತದ್ದು. ಆದ್ರೆ ಕಳೆದ ಕೆಲ ದಿನಗಳಿಂದ ಕೂಡ ನಿರಂತರವಾಗಿ ಯೂನಿವರ್ಸಿಟಿ ಕ್ಯಾಂಪಸ್ ನಲ್ಲಿ ಈ ರೀತಿಯಾದಂತಹ ಮಜರ್ಗಳನ್ನ ಅಭಿವೃದ್ಧಿ ಮಾಡುವಂತದ್ದು ಮತ್ತೆ ನಿರ್ಮಾಣ ಮಾಡುವಂತ ಕೆಲಸ ನಡೀತಾ ಇದೆ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ದೃಶ್ಯದಲ್ಲೂ ಕೂಡ ನೋಡಬಹುದು, ಅಂದ್ರೆ ಯಾರೋ ರಾತ್ರೋರಾತ್ರಿ ಏಕಾಏಕಿಯಾಗಿ ಬಂದು ಇದನ್ನ ಪೇಂಟಿಂಗ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ ಅನ್ನ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಏನು ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿ ಕೇಂದ್ರೀಯ ವಿವಿಯಲ್ಲಿ ರಾತ್ರೋರಾತ್ರಿ ಮಜಾರ್ ಪ್ರತ್ಯಕ್ಷ ಆಗಿದೆ. ವಿವಿ ಆವರಣದ ಮಜಾರ್ ಸುತ್ತದ ಕಾಂಪೌಂಡ್ ಕಟ್ಟೋದಕ್ಕೆ ಪ್ರಯತ್ನ ಕೂಡ ನಡೀತಾ ಇದೆ. ಅನಧಿಕೃತವಾಗಿ ಮೂರನೇ ಮಜಾರ್ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿದ್ದು, ಇದರ ಬಗ್ಗೆ ವಿದ್ಯಾರ್ಥಿಗಳು, ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಅನಧಿಕೃತವಾಗಿ ಮಜರ್ಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನುವಂತ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಕಡಗಂಚಿ ಗ್ರಾಮದಲ್ಲಿರುವ ಕೇಂದ್ರೀಯ ವಿಶ್ವವಿದ್ಯಾಲಯದ
ಆವರಣದಲ್ಲಿರುವಂತದ್ದು ದೃಶ್ಯದಲ್ಲೂ ಕೂಡ ನೋಡಬಹುದು. ಇಲ್ಲೊಂದು ಮಜರ್ ಇರುವಂತದ್ದು, ಇದು ಬಹಳ ಹಳೆಯ ಮಜರ್ ಇರುವಂತದ್ದು. ಆದ್ರೆ ಇದನ್ನ ಇದೀಗ ಅನಧಿಕೃತವಾಗಿ ಡೆವಲಪ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬಂದಿರುವಂತದ್ದು. ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತ ಕ್ಯಾಂಪಸ್ ಇರುವಂತದ್ದು. ಸುಮಾರು 600ಕ್ಕೂ ಅಧಿಕ ಎಕರೆಯಲ್ಲಿ ಈ ಒಂದು ಯೂನಿವರ್ಸಿಟಿ ನಿರ್ಮಾಣ ಆಗಿರುವಂತದ್ದು. ಆದ್ರೆ ಕಳೆದ ಕೆಲ ದಿನಗಳಿಂದ ಕೂಡ ನಿರಂತರವಾಗಿ ಯೂನಿವರ್ಸಿಟಿ ಕ್ಯಾಂಪಸ್ ನಲ್ಲಿ ಈ ರೀತಿಯಾದಂತಹ ಮಜರ್ಗಳನ್ನ ಅಭಿವೃದ್ಧಿ ಮಾಡುವಂತದ್ದು ಮತ್ತೆ ನಿರ್ಮಾಣ ಮಾಡುವಂತ ಕೆಲಸ ನಡೀತಾ ಇದೆ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ದೃಶ್ಯದಲ್ಲೂ ಕೂಡ ನೋಡಬಹುದು. ಅಂದ್ರೆ ಯಾರೋ ರಾತ್ರೋರಾತ್ರಿ ಏಕಾಏಕಿಯಾಗಿ ಬಂದು ಇದನ್ನ ಪೇಂಟಿಂಗ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ ಅನ್ನ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಏನು ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿ ಕೇಂದ್ರೀಯ ವಿವಿಯಲ್ಲಿ ರಾತ್ರೋರಾತ್ರಿ ಮಜಾರ್ ಪ್ರತ್ಯಕ್ಷ ಆಗಿದೆ. ವಿವಿ ಆವರಣದ ಮಜಾರ್ ಸುತ್ತದ ಕಾಂಪೌಂಡ್ ಕಟ್ಟೋದಕ್ಕೆ ಪ್ರಯತ್ನ ಕೂಡ ನಡೀತಾ ಇದೆ. ಅನಧಿಕೃತವಾಗಿ 3ನೇ ಮಜಾರ್ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿದ್ದು, ಇದರ ಬಗ್ಗೆ ವಿದ್ಯಾರ್ಥಿಗಳು, ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಅನಧಿಕೃತವಾಗಿ ಮಜರ್ಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನುವಂತ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಕಡಗಂಚಿ ಗ್ರಾಮದಲ್ಲಿರುವ ಕೇಂದ್ರೀಯ ವಿಶ್ವವಿದ್ಯಾಲಯದ ಆವರಣದಲ್ಲಿರುವಂತದ್ದು. ದೃಶ್ಯದಲ್ಲೂ ಕೂಡ ನೋಡಬಹುದು. ಇಲ್ಲೊಂದು ಮಜರ್ ಇರುವಂತದ್ದು, ಇದು ಬಹಳ ಹಳೆಯ ಮಜರ್ ಇರುವಂತದ್ದು. ಆದ್ರೆ ಇದನ್ನ ಇದೀಗ ಅನಧಿಕೃತವಾಗಿ ಡೆವಲಪ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬಂದಿರುವಂತದ್ದು. ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತ ಕ್ಯಾಂಪಸ್ ಇರುವಂತದ್ದು. ಸುಮಾರು 600ಕ್ಕೂ ಅಧಿಕ ಎಕರೆಯಲ್ಲಿ ಈ ಒಂದು ಯೂನಿವರ್ಸಿಟಿ ನಿರ್ಮಾಣ ಆಗಿರುವಂತದ್ದು. ಆದ್ರೆ ಕಳೆದ ಕೆಲ ದಿನಗಳಿಂದ ಕೂಡ ನಿರಂತರವಾಗಿ ಯೂನಿವರ್ಸಿಟಿ ಕ್ಯಾಂಪಸ್ ನಲ್ಲಿ ಈ ರೀತಿಯಾದಂತಹ ಮಜರ್ಗಳನ್ನ ಅಭಿವೃದ್ಧಿ ಮಾಡುವಂತದ್ದು ಮತ್ತೆ ನಿರ್ಮಾಣ ಮಾಡುವಂತ ಕೆಲಸ ನಡೀತಾ ಇದೆ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ದೃಶ್ಯದಲ್ಲೂ ಕೂಡ ನೋಡಬಹುದು. ಅಂದ್ರೆ ಯಾರೋ ರಾತ್ರೋರಾತ್ರಿ ಏಕಾಏಕಿಯಾಗಿ ಬಂದು ಇದನ್ನ ಪೇಂಟಿಂಗ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ ಅನ್ನ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಏನು ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿ ಕೇಂದ್ರೀಯ ವಿವಿಯಲ್ಲಿ ರಾತ್ರೋರಾತ್ರಿ ಮಜಾರ್ ಪ್ರತ್ಯಕ್ಷ ಆಗಿದೆ. ವಿವಿ ಆವರಣದ ಮಜಾರ್ ಸುತ್ತದ ಕಾಂಪೌಂಡ್ ಕಟ್ಟೋದಕ್ಕೆ ಪ್ರಯತ್ನ ಕೂಡ ನಡೀತಾ ಇದೆ. ಅನಧಿಕೃತವಾಗಿ 3ನೇ ಮಜಾರ್ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿದ್ದು, ಇದರ ಬಗ್ಗೆ ವಿದ್ಯಾರ್ಥಿಗಳು, ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಅನಧಿಕೃತವಾಗಿ ಮಜರ್ಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನುವಂತ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಕಡಗಂಚಿ ಗ್ರಾಮದಲ್ಲಿರುವ ಕೇಂದ್ರೀಯ ವಿಶ್ವವಿದ್ಯಾಲಯದ ಆವರಣದಲ್ಲಿರುವಂತದ್ದು. ದೃಶ್ಯದಲ್ಲೂ ಕೂಡ ನೋಡಬಹುದು. ಇಲ್ಲೊಂದು ಮಜರ್ ಇರುವಂತದ್ದು, ಇದು ಬಹಳ ಹಳೆಯ ಮಜರ್ ಇರುವಂತದ್ದು. ಆದ್ರೆ ಇದನ್ನ ಇದೀಗ ಅನಧಿಕೃತವಾಗಿ ಡೆವಲಪ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬಂದಿರುವಂತದ್ದು. ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತ ಕ್ಯಾಂಪಸ್ ಇರುವಂತದ್ದು. ಸುಮಾರು 600ಕ್ಕೂ ಅಧಿಕ ಎಕರೆಯಲ್ಲಿ ಈ ಒಂದು ಯೂನಿವರ್ಸಿಟಿ ನಿರ್ಮಾಣ ಆಗಿರುವಂತದ್ದು. ಆದ್ರೆ ಕಳೆದ ಕೆಲ ದಿನಗಳಿಂದ ಕೂಡ ನಿರಂತರವಾಗಿ ಯೂನಿವರ್ಸಿಟಿ ಕ್ಯಾಂಪಸ್ ನಲ್ಲಿ ಈ ರೀತಿಯಾದಂತಹ ಮಜರ್ಗಳನ್ನ ಅಭಿವೃದ್ಧಿ ಮಾಡುವಂತದ್ದು ಮತ್ತೆ ನಿರ್ಮಾಣ ಮಾಡುವಂತ ಕೆಲಸ ನಡೀತಾ ಇದೆ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ದೃಶ್ಯದಲ್ಲೂ ಕೂಡ ನೋಡಬಹುದು. ಅಂದ್ರೆ ಯಾರೋ ರಾತ್ರೋರಾತ್ರಿ ಏಕಾಏಕಿಯಾಗಿ ಬಂದು ಇದನ್ನ ಪೇಂಟಿಂಗ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ ಅನ್ನ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಏನು ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ